ಇನ್ನೇನು ಏಕಾದಶಿ ಹಬ್ಬ ಬಂತು ಅಂದರೆ ಸಾಕು, ಎಲ್ಲರ ಮನೇಲೂ ಉಂಡೆಗಳನ್ನ ಮಾಡಲೇಬೇಕು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಮಂಡಕ್ಕಿ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬ ಸುಲಭವಾಗಿ ಮಾಡ್ಬೋದು. ಒಂದು ಅರ್ಧ ಗಂಟೆಯಲ್ಲಿ 20ರಿಂದ 30 ಮಂಡಕ್ಕಿ ಉಂಡೆಗಳನ್ನ ಸುಲಭವಾಗಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಮೊದಲನೇದಾಗಿ ಯಾರೆಲ್ಲ ವಿಡಿಯೋನ ಕ್ಲಿಕ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಒಂದು 3 ಲೀಟ್ರ್ ಅಷ್ಟು ಮಂಡಕ್ಕಿ ತಗೊಂಡಿದ್ದೀನಿ. ಹಾಗೆಯೇ ಕಡಲೆಪಪ್ಪು ಒಂದು 1/4 kg ಅಷ್ಟು, ಒಂದು 1/4 kg ಬೆಲ್ಲ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ತಗೊಂಡಿದ್ದೀನಿ. ಇಷ್ಟೇ ಪದಾರ್ಥ ಸಾಕು, ರುಚಿಯಾಗಿರುವಂತಹ ಮಂಡಕ್ಕಿ ಉಂಡೆನ ತುಂಬ ಸುಲಭವಾಗಿ ಮಾಡಬಹುದು. ಕಡಿಮೆ ಪದಾರ್ಥದಲ್ಲಿ ಮಾಡುವಂಥ ಉಂಡೆ ಅಂದರೆ ಅದು ಮಂಡಕ್ಕಿ ಉಂಡೆ ಅಂತಲೇ ಹೇಳ್ಬೋದು. ಕಡಿಮೆ ಖರ್ಚಿನಿಂದನೂ ಆಗುತ್ತೆ. ಅದಕ್ಕೋಸ್ಕರ ಯಾರು ಬೇಕಾದರೂ ಮಾಡ್ಕೊಳ್ಳಿ, ತುಂಬ ಬೇಗನೆ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ನೋಡಿ, ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ, ಒಂದು ಲೈಕ್ ಕೊಡಿ. ಹಾಗೆಯೇ ಕಮೆಂಟ್ ಕೂಡ ಮಾಡಿ ತಿಳಿಸ್ಬೋದು. ನೋಡಿ, ಇವಾಗ ಕಡಲೆಪಪ್ಪನ ನಾನು ಸ್ವಲ್ಪ ಪುಡಿ ಮಾಡ್ಕೋಬೇಕು. ನುಣ್ಣಗಾಗೋ ಥರ ಪುಡಿ ಮಾಡ್ಕೊಳ್ಳೋಣ. ಕಡಲೆಪಪ್ಪು ಬೇಡ ಅಂದರೆ ಹಾಗೇನೂ ಸಹ ಮಾಡ್ಬೋದು. ನಾನಿಲ್ಲಿ ಕಡಲೆಪಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಕಡಲೆಪಪ್ಪನ್ನ ನುಣ್ಣಗಂದರೆ ನುಣ್ಣಗೆ ಇದನ್ನು ನಯಸ್ಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಮಂಡಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸೌದೆ ಒಲೆಯಲ್ಲಿ ಮಾಡೋದಾದರೆ ಕೆಂಡದ ಮೇಲೆ ಇಟ್ಟರೆ ಸಾಕು, ಅದ್ರ ಪಾಡಿಗತ್ತು ಬಿಸಿ ಆಗಿಬಿಡುತ್ತೆ. ನಾವು ಇಲ್ಲಿ ಗ್ಯಾಸ್ ಸ್ಟವಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕಾಗುತ್ತೆ. ಸೌದೆ ಒಲೆಯಲ್ಲಿ ಈ ಥರದ್ದೆಲ್ಲ ಉಂಡೆಗಳು ಎಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ, ಇಲ್ಲಿ ನಮಗೆ ಸೌದೆ ಒಲೆ ಇಲ್ಲ. ಹಾಗಾಗ್ಬಿಟ್ಟು ಈ ಟೈಮಲ್ಲಿ ನಾನು ತುಂಬ ಮಿಸ್ ಮಾಡ್ಕೊತೀನಿ ಅಂತಲೇ ಹೇಳ್ಬೋದು. ನನಗೆ ಭಾಳ ಇಷ್ಟ ಸೌದೆ ಒಲೆಗಳಲ್ಲಿ ಏನೇ ಆಗಿರ್ಬೋದು ಅಡುಗೆಗಳನ್ನ ಮಾಡೋಕ್ಕೆ. ಆದರೆ ಇಲ್ಲಿ ಇಲ್ಲ ಅನ್ನೋದೊಂದು ಒಂಚೂರು ಬೇಜಾರು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಹಂಗಾಗ್ಬಿಟ್ಟು ಕಡಿಮೆ ಉರಿಯಲ್ಲಿ ಇದನ್ನು ಬಿಸಿ ಮಾಡ್ಕೋಬೇಕು. ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದಂಗೆ ಆಗಿಬಿಡುತ್ತೆ. ಸ್ವಲ್ಪ ಬೆಚ್ಚಗಾಗಬೇಕು ಅಷ್ಟೇ. ಸ್ವಲ್ಪ ಮೆತ್ತಗಾಗಿಬಿಟ್ಟಿರುತ್ತೆ ಹೆಂಗಾದರೂ ಅಷ್ಟೇ. ಮಂಡಕ್ಕಿ ಸ್ವಲ್ಪ ಗಾಳಿಗಿಟ್ಟರೆ ಸಾಕು, ಮೆತ್ತಗಾಗಿರುತ್ತೆ. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ನಾನಿವಾಗ ನೋಡಿ ಇಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಗೇ ಇಟ್ಬಿಡ್ತೀನಿ ಬಾಣಲಿನಲ್ಲಿ. ನಂತರ ಇಲ್ಲಿ ನಾವು ಪಾಕ ಮಾಡ್ಕೋಬೇಕಾಗುತ್ತೆ. ಪಾಕ ಮಾಡ್ಕೊಳ್ಳೋಕ್ಕೆ ಒಂದು 1/4 kg ಅಷ್ಟು ಬೆಲ್ಲನ ತಗೊಂಡಿದ್ದೀನಿ. ಆದಷ್ಟು ಒಳ್ಳೆ ಬೆಲ್ಲನ ತಗೊಳ್ರಿ. ಈ ಥರ ಉಂಡೆಗಳನ್ನ ಮಾಡೋಕ್ಕೆ ಒಳ್ಳೆ ಬೆಲ್ಲ ಆದರೆ ಚೆನ್ನಾಗಿರುತ್ತೆ. ಹಾಗೆ ಬೆಲ್ಲ ಮುಳುಗೋವಷ್ಟು ನೀರು ಹಾಕಬೇಕಾಗುತ್ತೆ. ಜಾಸ್ತಿ ನೀರು ಹಾಕಬಾರ್ದು, ಪಾಕ ಚೆನ್ನಾಗಿ ಬರೋಲ್ಲ. ಹಂಗಾಗ್ಬಿಟ್ಟು ಅದು ಬೆಲ್ಲ ಎಷ್ಟಿರುತ್ತೆ ಅಷ್ಟು ಮುಳುಗೋವಷ್ಟು ಮಾತ್ರ ನೀರು ಹಾಕಿದ್ದೀನಿ. ನೋಡಿ, ಇವಾಗ ಪಾಕ ಬರಬೇಕು. ಪಾಕ ಯಾವ ಥರ ಇರಬೇಕು ಅಂದರೆ, ನಾವು ಶೇಂಗಾ ಉಂಡೆ ಅಥವಾ ಶೇಂಗಾ ಮಿಠಾಯಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಯಾವ ರೀತಿ ಬೆಲ್ಲದ ಪಾಕ ಬರುತ್ತೆ ಅದೇ ಥರ ಪಾಕ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಸ್ವಲ್ಪ ಕಲರ್ಗೋಸ್ಕರ ನಾನು ಕೇಸರಿ ಹಾಕ್ತಾಯಿದ್ದೀನಿ. ಕೇಸರಿ ಇತ್ತು ಅಂದರೆ ಕೇಸರಿ ಹಾಕಿ, ಕೇಸರಿ ಇಲ್ಲ ಅಂತ ಅಂದರೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಬೋದು. ಅರಿಶಿನ ಪುಡಿ ಹಾಕೋದ್ರಿಂದ ಹಳದಿ ಕಲರ್ ಬರುತ್ತೆ, ಕೇಸರಿ ಹಾಕೋದ್ರಿಂದ ಸ್ವಲ್ಪ ರೆಡ್ ಕಲರ್ ಬರುತ್ತೆ ಅಷ್ಟೇ. ನಾನು ಕೇಸರಿ ಇತ್ತಲ್ಲ ಹಂಗಾಗ್ಬಿಟ್ಟು ಕೇಸರಿನೇ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ. ಯಾವುದೇ ಫುಡ್ ಕಲರ್ ಬಳಸಬಾರ್ದು ಅಂತ ಹೇಳ್ತಾರಲ್ಲ, ಕೆಮಿಕಲ್ ಇರುತ್ತೆ ಅಂತ ಹೇಳಿ. ಹಂಗಾಗ್ಬಿಟ್ಟು ಕೇಸರಿನ ಯೂಸ್ ಮಾಡ್ತೀನಿ ನಾನು. ಕೇಸರಿ ಬಾತು ಈ ಥರ ಏನಾದರೂ ಸ್ವೀಟ್ ಮಾಡ್ಬೇಕಾದ್ರೆ ಕೇಸರಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಕೇಸರಿ ಇಲ್ಲ ಅಂದರೆ ಅರಿಶಿನನೂ ಹಾಕ್ಬೋದು. ಇವಾಗ ಇದು ಎಲ್ಲ ಕೇಸರಿ ಎಲ್ಲ ಬಿಟ್ಕೊಳುತ್ತೆ ಪಾಕದಲ್ಲಿ. ಪಾಕದಲ್ಲಿ ಏನಾದರೂ ಸ್ವಲ್ಪ ಕಪ್ಪುಗೇನಾದರೂ ಕಸ ಥರ ಕಾಣಿಸ್ತು ಅಂದರೆ ಸೋಸ್ಕೋಬೇಕಾಗುತ್ತೆ. ಇದು ಬೆಲ್ಲ ಚೆನ್ನಾಗಿದ್ದಿದ್ರಿಂದ ನಾನೆಲ್ಲ ಮುಂಚೆನೇ ಬೆಲ್ಲ ಎಲ್ಲ ನೋಡಿದೆ, ಏನೂ ಇರಲಿಲ್ಲ, ಗಲೀಜು ಹತ್ರ ಕಾಣಲಿಲ್ಲ. ಹಂಗಾಗ್ಬಿಟ್ಟು ಡೈರೆಕ್ಟಾಗಿ ಹಾಗೇ ಇಟ್ಟಿದ್ದೀನಿ. ಸ್ವಲ್ಪ ಏನಾದರೂ ಕಸ ಥರ ಕಾಣಿಸ್ತು ಅಂದರೆ ಸೋಸ್ಕೊಂಬಿಡ್ರಿ. ನೋಡಿ, ಇವಾಗ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದೀತಾ ಇದೆ ಪಾಕ. ಮೇಯ್ನ್ ಅಂದರೆ ಮಂಡಕ್ಕಿ ಉಂಡೆಯಲ್ಲಿ ಪಾಕ ಚೆನ್ನಾಗಿರಬೇಕು. ಪಾಕ ಚೆನ್ನಾಗಿ ಬಂದರೆ ಮಾತ್ರ ಉಂಡೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಮೆತ್ತಗಾಗೋದು, ಉಂಡೆ ಗಟ್ಟಿಯಾಗಿ ಕಟ್ಟಕ್ಕೆ ಬರೋಲ್ಲ, ಆ ಥರ ಎಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ಪಾಕನ ಚೆನ್ನಾಗಿ ಮಾಡ್ಕೊಳ್ಳಿ, ಜಾಸ್ತಿ ನೀರು ಹಾಕಬಾರ್ದು. ನಂತರ ಪಾಕ ಹೇಗೆ ಬಂದಿದೆಯೇ ಅಂತ ಹೇಳಿ ಚೆಕ್ ಮಾಡೋದಾದರೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಬಿಟ್ಟು ಆ ನೀರೊಳಗಡೆ ಈ ಥರ ಪಾಕ ಹಾಕಿದರೆ ಅದು ಗಟ್ಟಿಯಾಗಿಬಿಡುತ್ತೆ. ಅದು ಪಾಕ ಬಂದಿಲ್ಲ ಅಂದರೆ ಹಂಗೇ ಕರಗಿಬಿಡುತ್ತೆ. ನೋಡಿ, ಇಲ್ಲಿ ಈ ಥರ ಗಟ್ಟಿ ಆಗಬೇಕಾಗುತ್ತೆ. ಗೊತ್ತಾಗ್ಬಿಡುತ್ತೆ ನಮಗೆ. ಕಂಡುಹಿಡಿಯೋದು ಹೆಂಗೆ ಅಂತಂದರೆ, ಹೀಗೇ ನಾವು ಕಡಲೆ ಮಿಠಾಯಿ ಮಾಡೋಕ್ಕೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ. ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಬಂದಿದೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರಬೇಕು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಇರಲಿ. ಇವಾಗ ನೋಡೋಣ ಯಾವ ಥರ ಬಂದಿದೆ ಅಂತ. ಹಾಕಿದ ತಕ್ಷಣ ಕೈಯಲ್ಲಿ ಈ ಥರ ಹಿಡಿದ ತಕ್ಷಣ ಅದು ಗಟ್ಟಿಗೆ ಬರಬೇಕಾಗತ್ತೆ. ಇಲ್ಲಾಂದರೆ ಕರಗಿಬಿಡ್ತು ಅಂದರೆ ಬಂದಿಲ್ಲ ಅಂತ. ಪರವಾಗಿಲ್ಲ, ಚೆನ್ನಾಗಿ ಬಂತು, ಸಾಕು ಇಷ್ಟು. ಅದ್ರ ಬಿಸಿಗೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಇಷ್ಟು ಸಾಕಾಗುತ್ತೆ ನೋಡ್ರಿ. ಇವಾಗ ಚೆನ್ನಾಗಿ ಬಂದಿದೆ. ಅದಕ್ಕೆ ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಇವಾಗ ನೋಡಿ, ಈಗೇನೆ ಇಟ್ಬಿಟ್ರೆ ಗಾಳಿಗೆ ಹಿಂಗೆ ಗಟ್ಟಿಯಾಗಿಬಿಡುತ್ತೆ.
ಬೇಗ ಬೇಗ ಇದನ್ನು ನಾವು ಉಂಡೆ ಕಟ್ಟಬೇಕಾಗುತ್ತೆ. ನೋಡಿ ಇಲ್ಲಿ ಬಾಣಲೆಯಲ್ಲಿ ಬಿಸಿ ಮಾಡಿರುವಂಥ ಮಂಡಕ್ಕಿ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಒಂದು 3 ಲೀಟ್ರ್ ಅಷ್ಟು ತಗೊಂಡ್ರಿ ಅಂದರೆ ಒಂದು 1/4 kg ಬೆಲ್ಲ ತಗೊಳ್ರಿ. ನೋಡಿರಿ ರೆಡ್ ಕಲರ್ ಆಗಿ ಎಲ್ಲ ಕೇಸರಿ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ಇದು ಒರಿಜಿನಲ್ ಕೇಸರಿ ಆಗಿರೋದ್ರಿಂದ ಚೆನ್ನಾಗಿ ಬಂದಿದೆ. ಕೆಲವು ಸಲ ಹೆಂಗಾಗ್ಬಿಡುತ್ತೆ ಅಂದರೆ ಕೇಸರಿ ಚೆನ್ನಾಗಿರೋದು ಸಿಗಲ್ಲ, ಹಂಗಾದಾಗ ಕಲರ್ ಅಷ್ಟು ಚೆನ್ನಾಗಿ ಬರೋಲ್ಲ. ಇದು ಒರಿಜಿನಲ್ ಕೇಸರಿ, ಕಾಶ್ಮೀರಕ್ಕೆಲ್ಲ ಟೂರ್ ಹೋದಾಗ ತಂದಿರೋದು. ಭಾಳ ಚೆನ್ನಾಗಿರುತ್ತೆ, ನನಗಂತೂ ಭಾಳ ಇಷ್ಟ. ಯಾವುದೇ ಸ್ವೀಟ್ಗಾಗಲಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರ್ತೀನಿ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳೋಣ. ಏಲಕ್ಕಿ ಪೌಡರು ಬೇಕು ಅಂದರೆ ಹಾಕ್ಬೋದು, ಕೆಲವ್ರಿಗೆ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಈ ರೀತಿ ಬೇಗ ಬೇಗ ಬಿಸಿ ಮಾಡ್ಕೋಬೇಕು. ಪಾಕ ಬಿಸಿ ಇದ್ದಿದ್ದರಿಂದ ಈ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಇನ್ನು ನಮಗೆ ಏನಪ್ಪ ಅಂತಂದರೆ ಬರೀ ಇದೇ ಥರ ಉಂಡೆ ಮಾಡ್ತೀವಿ ಬೆಲ್ಲದ ಪಾಕ ಮಂಡಕ್ಕಿದು ಅಂದರೆ ಸ್ವಲ್ಪ ತುಪ್ಪ ಎಲ್ಲ ಈ ಥರ ತುಪ್ಪ ಎಲ್ಲ ಹಾಕ್ಕೊಂಡ್ಬಿಟ್ಟು ಕೈಗೆಲ್ಲ ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ, ಅಂದರೆ ಕಡಲೆ ಪಪ್ಪನ ಪುಡಿ ಮಾಡಿದ್ವಲ್ಲ ಅದನ್ನು ಬಳಸ್ತಾ ಇದ್ದೀನಿ. ಇದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ. ಅದ್ರ ಜೊತೆಗೆ ಮಂಡಕ್ಕಿ ಪುಡಿ ನಮಗೆ ಒಂದೊಂದೇ ಬಿಡಿ ಬಿಡಿಯಾಗಿ ಬಾಯಿಗೆ ಸಿಗುತ್ತೆ. ಹಂಗಾಗ್ಬಿಟ್ಟು ಪೌಡ್ರ್ ಹಾಕ್ತಾಯಿದ್ದೀನಿ ಅಷ್ಟೇ. ಪೌಡ್ರ್ ಈ ಕಡಲೆ ಪೌಡ್ರ್ ಹಾಕಿಲ್ಲ ಅಂದ್ರೂ ಉಂಡೆ ಚೆನ್ನಾಗಿ ಬರುತ್ತೆ. ತುಪ್ಪ ಬಳಸಬೇಕಾಗುತ್ತೆ, ತುಪ್ಪ ಎಲ್ಲ ಮೇಲೆ ಹಾಕಿ ಕೈಗೆಲ್ಲ ತುಪ್ಪ ಸವರ್ಕೋಬೇಕಾಗುತ್ತೆ. ಈ ರೀತಿ ಕಡಲೆ ಪಪ್ಪು ಪೌಡ್ರ್ ಹಾಕೋದ್ರಿಂದ ತುಪ್ಪ ಬೇಕಾಗಲ್ಲ. ನೋಡಿ ಇಲ್ಲಿ ಕೈಗೆ ಈ ರೀತಿ ಸವರ್ಕೊಂಬಿಟ್ರೆ ಸಾಕು, ಆ ಪೌಡ್ರನ್ನ ಆರಾಮಾಗಿ ಉಂಡೆ ಮಾಡ್ಬೋದು. ಈ ಪೌಡ್ರು ಬೇಡ ಕಡಲೆ ಪಪ್ಪಿನ ಪೌಡ್ರು ಅಂತಂದರೆ ತುಪ್ಪನ ಹಾಕ್ಬಿಟ್ಟು ತುಪ್ಪನ ಕೈಗೆಲ್ಲ ಸವರ್ಕೊಂಡು ಉಂಡೆ ಮಾಡ್ಬೋದು. ನಿಮ್ಗೆ ಯಾವ್ದು ಬೇಕು ಅನಿಸುತ್ತೆ ಆ ಥರ ಮಾಡಿ. ನನಗೆ ಸ್ವಲ್ಪ ಇದು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಈ ಥರನೇ ಉಂಡೆ ಮಾಡ್ತೀನಿ. ಇದು ದಾವಣಗೆರೆ ಸೈಡಲ್ಲಿ ತುಂಬ ಫೇಮಸ್. ಇದು ನಮ್ಮ ಅತ್ತೆ ದಾವಣಗೆರೆ ಸೈಡವರು, ಅವರು ಯಾವಾಗಲೂ ಅಷ್ಟೇ ಈ ಹಬ್ಬ ಬಂತು ಅಂದರೆ ಈ ಥರ ಉಂಡೆ ಮಾಡಿಕೊಟ್ಬಿಡೋರು. ನಮಗೆಲ್ಲ ತರೋರು ಭಾಳ ಖುಷಿ ಅನಿಸುತ್ತೆ ನನಗೆ. ಅದರಲ್ಲೂ ಚಿಕ್ಕ ಮಕ್ಕಳು ಮನೇಲಿದ್ದಾರೆ ಅಂದರೆ ಈ ರೀತಿ ಉಂಡೆ ಮಾಡಿಕೊಡಿ, ತುಂಬ ಕಡಿಮೆ ಖರ್ಚಲ್ಲಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಅದು ಉಂಡೆ ಕಟ್ಟಿದ ತಕ್ಷಣವೇ ಗಟ್ಟಿಯಾಗಿಬಿಡುತ್ತೆ. ಹಂಗೆ ಎಲ್ಲನೂ ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವ ಥರ ಆಗಿದೆ ಅಂತ. ಲೈಟ್ ವೆಯ್ಟ್ ಆಗಿರುತ್ತೆ, ನೋಡೋಕ್ಕೊಂಥರ ಖುಷಿ ಅನಿಸುತ್ತೆ. ಮಕ್ಕಳಿಗಂತೂ ಫುಲ್ಲು ಸರ್ಪ್ರೈಸ್ ಆಗಿಬಿಡ್ತಾರೆ. ಮಕ್ಕಳಿಗೆ ಮಾಡಿಕೊಡ್ರಿ, ಈ ಥರ ಕಡಿಮೆ ಖರ್ಚಾಗುತ್ತೆ, ಇವಾಗಲೇ ಮಾಡಿಬಿಡ್ರಿ. ಈ ವಿಡಿಯೋ ಯಾರು ಕ್ಲಿಕ್ ಮಾಡ್ತೀರಾ ಇವಾಗಲೇ ಮಾಡಿಬಿಡ್ರಿ. ಚೆನ್ನಾಗಿ ಬಂತು, ಹೇಗೆ ಬಂತು ಏನು ಅಂತೇಳಿ ಕಮೆಂಟ್ ಕೂಡ ಮಾಡಿ ತಿಳಿಸಿ. ನನಗೂ ಖುಷಿಯಾಗುತ್ತೆ ವಿಡಿಯೋ ಮಾಡಿದ್ದಕ್ಕೆ. ನಿಮ್ಮ ಮನೇಲಿ ಕೇಸರಿ ಇತ್ತು ಅಂದರೆ ಕೇಸರಿ ಹಾಕಿ, ಕೇಸರಿ ಇಲ್ಲದೆ ಇರೋರು ಸ್ವಲ್ಪ ಅರಿಶಿನ ಪುಡಿನೇ ಹಾಕ್ಬಿಡಿ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಹಂಗಾಗ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಎಷ್ಟು ಬೇಗ ಆಗುತ್ತೆ. ಆ ಕಡಲೆ ಪಪ್ಪನ ಪೌಡ್ರನ್ನ ಹಾಕಿದರೆ ಕೈಗೆ ಅಂಟೋದೇ ಇಲ್ಲ, ಆ ಥರ ಬರುತ್ತೆ. ಸ್ಕಿಪ್ ಮಾಡೋರು ತುಪ್ಪ ಬಳಸಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಬೇಕು ಅಷ್ಟು, ಒಂದು ಅರ್ಧ ಗಂಟೆ ಸಾಕು. ಆರಾಮಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಂಡೆನ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಅವರಿಗೆ ರಜಾ ಸಿಗಲ್ಲ, ಏಕಾದಶಿ ಹಬ್ಬ ಬಂತು, ಎಲ್ಲರ ಮನೇಲೂ ಬೇಕಾದ ಉಂಡೆ ಎಲ್ಲ ಮಾಡಿರ್ತಾರೆ. ಆದರೆ ಕೆಲವರು ಒಬ್ಬಂಟಿಗೆ ಇರ್ತಾರೆ, ಅಂಥವರಿಗೆ ಮಾಡೋಕ್ಕಾಗಲ್ಲ ಅನ್ನೋರು ಅರ್ಧ ಗಂಟೆ ಟೈಮ್ ಸಾಕಾಗುತ್ತೆ. ಆರಾಮಾಗಿ ಒಂದು 20ರಿಂದ 25 ಉಂಡೆನ ಕಡಿಮೆ ಖರ್ಚಲ್ಲಿ ಮಾಡುವಂಥ ಉಂಡೆ ಅಂದರೆ ಅದು ಮಂಡಕ್ಕಿ ಉಂಡೆ. ನಾವು ಚಿಕ್ಕವರಿದ್ದಾಗ ಅಂಗಡಿಗಳಿಗೆಲ್ಲ ಇಟ್ಟು ಮಾರ್ತಾಯಿದ್ರು, ತಿಂತಾಯಿದ್ವಿ, ಒಂಥರ ಖುಷಿ ಅನ್ನಿಸ್ತಿತ್ತು. ಅದಕ್ಕೆ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ನಮ್ಮ ಮಕ್ಕಳಿಗೂ ಹಳೆ ಕಾಲದ ಅಡುಗೆಗಳ್ನ ಅವರಿಗೆ ಪರಿಚಯ ಮಾಡ್ದಂಗೂ ಆಗುತ್ತೆ, ಅವರಿಗೆ ಇಷ್ಟನೂ ಆಗುತ್ತೆ. ಅವರು ಮುಂದಿನ ಪೀಳಿಗೆಗೆಲ್ಲ ಕಲೀಲಿ ಅನ್ನೋದೊಂದು ಈ ವಿಡಿಯೋದ ಉದ್ದೇಶ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ನನಗೆ ಎಷ್ಟು ಗೊತ್ತಿರೋದೋ ಅಷ್ಟು ವಿಡಿಯೋಗಳನ್ನು ಅತಿ ಸುಲಭವಾಗಿ ಮಾಡೋವಂಥದ್ದು, ಕಡಿಮೆ ಖರ್ಚಲ್ಲಿ ಮಾಡೋವಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ಭಾಳ ಮುಖ್ಯ. ನೋಡಿ ಇವಾಗ ಇನ್ನೇನೆಲ್ಲ ರೆಡಿ ಆಗ್ತೈತೆ. ಏನು ಇದು ಗಟ್ಟಿ ಆಗಿಬಿಡುತ್ತೆ ಆ ಥರ ಏನಿಲ್ಲ, ಬೇಗ ಉಂಡೆ ಕಟ್ಟಬೇಕಷ್ಟೇ. ಕಡಲೆಪಪ್ಪು ಪೌಡ್ರನ್ನ ಹಾಕ್ಕೊಳ್ಳೋದು, ಈ ರೀತಿ ಉಂಡೆ ಕಟ್ಟೋದು, ಅಂಟಲ್ಲ ಏನಿಲ್ಲ, ಕೈಗೆ ಬೇಗ ಆಗಿಬಿಡುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟಷ್ಟೇ ಪಾಕ ಹಾಕ್ಕೊಳ್ರಿ. ಅತಿಯಾಗಿ ಒಂದೇ ಸಲ ಪಾಕ ಸುರ್ಕೊಳ್ಳೋದು, ಒಂದೇ ಸಲ ಮಂಡಕ್ಕಿ ಹಾಕೊಳ್ಳೋದು ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಸ್ವಲ್ಪ ಪಾಕನ ಒಲೆ ಇದ್ದರೆ, ನಾನು ಹೇಳಿದ್ನಲ್ಲ ಒಲೆ ಮೇಲೆ ಪಾಕ ಹಂಗೆ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು, ಉಂಡೆ ಕಟ್ಟೋದು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು, ಯಾವ ಗಾತ್ರಕ್ಕೆ ಬೇಕು ಆ ಗಾತ್ರಕ್ಕೆ ಉಂಡೆ ಕಟ್ಟೋದು. ನೋಡಿ ತುಂಬ ಬೇಗನೆ ಆಗುತ್ತೆ. ತುಂಬ ಸುಲಭವಾಗಿ ತುಂಬ ರುಚಿಯಾಗಿರುವಂತಹ ಮಂಡಕ್ಕಿ ಉಂಡೆನ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗೇ ಆಗುತ್ತೆ ನಿಜವಾಗ್ಲೂ. ಇದು ಸುಮ್ಮನೆ ತಮಾಷೆ ಹೇಳ್ತಾ ಇಲ್ಲ, ನೀವು ಮಾಡಿಕೊಡ್ರಿ, ನಿಮ್ಮ ಮಕ್ಳಿಗೆ ಮಾಡಿಕೊಟ್ಟು ನೋಡ್ರಿ, ಆವಾಗ ಗೊತ್ತಾಗುತ್ತೆ. ಮನೆಯಾಗಿರೋರೆಲ್ಲ ಅಪ್ರಿಷಿಯೇಟ್ ಮಾಡಿಬಿಡ್ತಾರೆ, ಕಡಿಮೆ ಖರ್ಚಲ್ಲಿ ಇಷ್ಟು ಚೆನ್ನಾಗಿರೋ ಉಂಡೆ ಆಗುತ್ತೆ ಅಂತ. ತುಂಬ ಜನ ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋರು ಈ ವಿಡಿಯೋ ನೋಡಿದರೆ ದಯಮಾಡಿ ನೀವು ಸಹ ಮಾಡ್ಕೊಳ್ರಿ. ಹೇಗೆ ಬಂತು ಅಂತ ಹೇಳಿ ಕಮೆಂಟ್
ಕಮೆಂಟ್ ಕೂಡ ಮಾಡಿ ತಿಳಿಸಿ. ನನಗೂ ಸಹ ತುಂಬ ಖುಷಿ ಅನಿಸುತ್ತೆ ಕಮೆಂಟ್ ಮಾಡಿದರೆ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಅದೊಂದು ನನಗೆ ಬೇಜಾರು ಅನಿಸುತ್ತೆ. ಹಾಗೆಯೇ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಕೂಡ ಮಾಡೋದ್ರ ಮುಖಾಂತರ ನನಗೂ ಸ್ವಲ್ಪ ಖುಷಿಯಾಗುತ್ತೆ ಅಂತ ಹೇಳ್ತಾ, ವಿಡಿಯೋ ನೋಡಿರೋರು ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು.